ಶಾಂತಿನಗರದ ಸಿಸಿಬಿ ಕಚೇರಿ ಸಂಪೂರ್ಣ ಜಲಾವೃತವಾಗಿದೆ. ಶಾಂತಿನಗರದ ಸಿಸಿಬಿ ಕಚೇರಿಗೆ ರಾಜಕಾಲುವೆ ನೀರು ನುಗ್ಗಿದೆ. ಓವರ್ಫ್ಲೋ ಆಗಿ ಗ್ರೌಂಡ್ ಫ್ಲೋರ್ನಲ್ಲಿ ಮಳೆ ನೀರು ನುಗ್ಗಿ ಅಲ್ಲಿ ದಾಖಲೆಗಳೆಲ್ಲ ಹಾಳಾಗಿದೆಯಂತೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿರುವ ಫೈಲ್ಗಳೆಲ್ಲ ನಾಶವಾಗಿದೆ. ನೀರಿನಲ್ಲಿ ಮುಳುಗಿದೆ ಪೊಲೀಸ್ ಜೀಪ್ಗಳು. ರಾಜಕಾಲುವೆ ಚೇಂಬರ್ ಒಡೆದು ನೀರು ನುಗ್ಗಿ ಅವಾಂತರವಾಗಿದೆ. ನಿಮಗೆ ಶಾಂತಿನಗರದಲ್ಲಿ ಇದಕ್ಕಿಂತ ಮಜಾ, ಶಾಂತಿನಗರದಲ್ಲಿ ಸಿಕ್ಕಾಪಟ್ಟೆ ಸ್ಲಮ್ಗಳಿದೆ. ಆ ಸ್ಲಮ್ಗಳ ಪರಿಸ್ಥಿತಿ ಏನಪ್ಪ ನನಗಂತೂ ಅರ್ಥ ಆಗ್ತಿಲ್ಲ. ಅವ್ರಿಗೆ ಡ್ರೈನೇಜ್ ವ್ಯವಸ್ಥೆನೂ ಇಲ್ಲ, ಏನೂ ಇಲ್ಲ. ಸ್ಲಮ್ ಅಂದಮೇಲೆ ಗೊತ್ತಿರುತ್ತಲ್ಲ ಹೇಗೆ ಅಂತ, ಅವ್ರು ಹೆಂಗೆ ಜೀವನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಉಮೇಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಇವಾಗ ಶಾಂತಿನಗರದ ಪರಿಸ್ಥಿತಿ, ಸಿಸಿಬಿ ಕಚೇರಿಗೇನೋ ನೀರು ನುಗ್ಗಿದೆ ಅಂತ, ಸದ್ಯದ ಪರಿಸ್ಥಿತಿ ಹೇಗಿದೆ? ನೀರಿನ ಪ್ರಮಾಣ ತಗ್ಗಿದೆಯಾ ಅಥವಾ ಇನ್ನೂ ಅವಾಂತರಗಳು ಮುಂದುವರಿತಾ ಇದೆಯಾ? ಅರವಿಂದ್, ಇಲ್ಲಿವರೆಗೂ ಕೂಡ ನೀರಿನ ಪ್ರಮಾಣ ತಗ್ಗಿಲ್ಲ. ಅಂದರೆ ಇದೇ ಮೊದಲ ಬಾರಿಗೆ ಏನಲ್ಲ, ಶಾಂತಿನಗರ ಬಸ್ ಡಿಪೋ ರಸ್ತೆಗಳೇನಿದ್ದಾವೆ ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ವೇಳೆಯಲ್ಲೂ ಕೂಡ ಇದೇ ರೀತಿಯ ಅವಘಡಗಳು ಸಂಭವಿಸ್ತಾನೆ ಇರ್ತವೆ. ರಾತ್ರಿ ಮಳೆ ಬಿದ್ದ ಪರಿಣಾಮವಾಗಿ ರಾಜಕಾಲುವೆ ಏನಿದೆ, ರಾಜಕಾಲುವೆನೂ ಕೂಡ ಅಭಿವೃದ್ಧಿ ಕಾಮಗಾರಿ ಅಂತೇಳಿ ಫಾರಿನ್ ಥರ ಡೆವಲಪ್ಡ್ ಮಾಡಿದ್ದಾರೆ ಪಕ್ಕದಲ್ಲಿರುವಂಥ ರಾಜಕಾಲುವೆನ. ಆದರೂ ಕೂಡ ರಾಜಕಾಲುವೆಯ ಚೇಂಬರ್ ಹೊಡೆದಂಥ ಪರಿಣಾಮವಾಗಿ ಬೆಳಗಿನ ಜಾವ ಇಲ್ಲಿದ್ದಂಥ BMTC ಬಸ್ ಡಿಪೋ ಆಗಿರ್ಬೋದು, ಅಕ್ಕಪಕ್ಕದ ಎಲ್ಲ ರಸ್ತೆಗಳು ಕೂಡ ಸಂಪೂರ್ಣವಾಗಿ ರಾಜಕಾಲುವೆ ನೀರು ನುಗ್ಗಿ ಅವಘಡ ಸಂಭವಿಸಿದೆ. ಅದರ ಪಕ್ಕದಲ್ಲೇ ಅಂದರೆ ಇತ್ತೀಚೆಗಷ್ಟೇ CCB ಕಚೇರಿಯನ್ನು ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಈ CCB ಕಚೇರಿಗೂ ಕೂಡ ರಾಜಕಾಲುವೆ ನೀರು ನುಗ್ಗಿದ ಪರಿಣಾಮವಾಗಿ ಸುಮಾರು CCB ಕಚೇರಿಯ ಮೊದಲನೇ ಫ್ಲೋರ್ ಏನಿದೆ ಅದು ಸಂಪೂರ್ಣವಾಗಿ ನೀರಿಂದ ತುಂಬಿ ಹೋಗಿರುವಂಥದ್ದು. ಬೆಳಗ್ಗಿಂದಲೂ ಕೂಡ ಇದೇ ರೀತಿಯಾಗಿ ನೀರು ತುಂಬಿದೆ. ಎಲ್ಲ ರೀತಿಯ ವಾಹನಗಳು ಕೂಡ ಇಲ್ಲೇ ನೀರಿನಲ್ಲೇ ತುಂಬಿರುವಂಥದ್ದು. ಇನ್ನು ಮೇನ್ ಗೇಟಲ್ಲಿ ಕೆಲವು ಬೈಕ್ಗಳನ್ನು ಕೂಡ ನಿಲ್ಲಿಸಿದ್ರು. ಆ ಬೈಕ್ಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೂ ಕೂಡ ಯಾರು ಸಿಬ್ಬಂದಿ ಬಂದಿಲ್ಲ. ಇಷ್ಟೊತ್ತಿಗಾಗಲೇ ಸಾಮಾನ್ಯವಾಗಿ CCB ಕಚೇರಿಯಲ್ಲಿ ಅಧಿಕಾರಿಗಳು ಬರ್ತಾ ಇದ್ರು, ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಬರಬೇಕಿತ್ತು. ಆದರೆ ಇಲ್ಲಿವರೆಗೂ ಕೂಡ ಒಬ್ಬ ಅಧಿಕಾರಿ ಕೂಡ CCB ಕಚೇರಿ ಕಡೆ ಮುಖ ಮಾಡಿಲ್ಲ. ಅದು ಹೊರತಾಗಿ ಆ ನೀರನ್ನು ತೆರವು ಮಾಡುವಂಥ ಕೆಲಸ ಕೂಡ ಯಾರೂ ಕೂಡ ಮಾಡಿಲ್ಲ. ಒಂದೇ ಒಂದು ಸಿಬ್ಬಂದಿ ಕೂಡ ಇಲ್ಲಿ ಒಳಗಡೆಗೆ ಬಂದು ನೀರನ್ನು ತೆರವು ಮಾಡುವಂಥ ಕೆಲಸ ಮಾಡಿಲ್ಲ. ಹಾಗಾಗಿ ಇನ್ನೂ ಕೂಡ ನೀರಿನ ಓವರ್ಫ್ಲೋ ಆಗ್ತಾನೆ ಇರುವಂಥದ್ದು. ಆ ಚೇಂಬರ್ ನೀರು, ಆ ನೀರು CCB ಕಚೇರಿ ಒಳಗಡೆ ಬರ್ತಾನೆ ಇದೆ. ಹಾಗಾಗಿ ಯಾವೊಬ್ಬ ಅಧಿಕಾರಿ ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಬೆಳಗಿನ ಜಾವದಕ್ಕೆ ಹೋಲಿಸ್ಕೊಂಡ್ರೆ ಈಗ BMTC ಡಿಪೋದಲ್ಲಿ ಸ್ವಲ್ಪ ನೀರಿನ ಮಟ್ಟ ಕಮ್ಮಿ ಆಗಿದೆ. ಆದರೆ CCB ಕಚೇರಿಯಲ್ಲಿ ಮಾತ್ರ ಈ ರಾಜಕಾಲುವೆ ನೀರಿನ ತುಂಬಿರುವಂಥದ್ದು ಇನ್ನೂ ಹಾಗೇ ಇರುವಂಥದ್ದು. ಯಾರೂ ಕೂಡ ಅದನ್ನು ತೆರವು ಮಾಡೋಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು CCB ಕಚೇರಿ. ನಾನು ಆಗಲೇ ಹೇಳ್ತಾ ಇದ್ದೆ, ಅಲ್ಲಿ ಕೆಲವು ಸ್ಲಮ್ಗಳಿದೆ ಶಾಂತಿನಗರದಲ್ಲಿ ತುಂಬ. ಅಲ್ಲಿ ಪರಿಸ್ಥಿತಿ ಕೂಡ ತುಂಬ ಸಮಸ್ಯೆ ಆಗಿದೆ.